ನಮ್ಮ ಜೀವನದ ಎಲ್ಲಾ ರಂಗಗಳಲ್ಲೂ ಟೆಕ್ನಾಲಜಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ದಿನ ನೋಡ್ತಿರ್ತೀರಿ ಪೇಪರ್ನಲ್ಲೆಲ್ಲ. ಸೊ ಎಲ್ಲಾ ರಂಗಗಳಲ್ಲೂ ಅದು ಎಂಟ್ರಿ ಕೊಡ್ತಾ ಇದೆ ಟೆಕ್ನಾಲಜಿ. ಅಂಡ್ ಎಷ್ಟೋ ಜನರ ಜೀವನನ ಸುಗಮ ಮಾಡ್ತಾ ಇದೆ ಅಥವಾ ಸುಲಭ ಮಾಡ್ತಾ ಇದೆ. ಅದೇ ತರ ಸಕ್ಕರೆ ಕಾಯಿಲೆಯಲ್ಲೂ ಕೂಡ ಟೆಕ್ನಾಲಜಿ ತುಂಬಾ ದೊಡ್ಡ ರೋಲ್ ನ ಪ್ಲೇ ಮಾಡುತ್ತೆ. ನೀವು ಈಗಾಗಲೇ ನೋಡಿರ್ತೀರಿ ಗ್ಲೂಕೋಮೀಟರ್, ಅದು ಪಾರ್ಟ್ ಆಫ್ ಟೆಕ್ನಾಲಜಿ. ನೀವೆಲ್ಲ ಕೂತಿರ್ತೀರಿ ಮನೆಯಲ್ಲಿ, ಸುಸ್ತಾಗ್ತಾ ಇದೆ, ಇಮಿಡಿಯೇಟ್ ಆಗಿ ಒಂದು ಸಣ್ಣ ಸೂಜಿ ಚುಚ್ಚಿ ಆ ಮಿಷನ್ ಹಿಡಿದ್ರೆ ಸಕ್ಕರೆ ಕಡಿಮೆ ಆಗಿ ನಿಮಗೆ ಸುಸ್ತಾಗ್ತಿದ್ಯಾ ಜಾಸ್ತಿಯಾಗಿ ಸುಸ್ತಾಗ್ತಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗೋದಕ್ಕೆ ಸಾಧ್ಯ. ಅದೇ ತರ ಈಗ ಪೆನ್ಗಳು ಬಂದಿದ್ದಾವೆ, ಸುಲಭವಾಗಿ ನೀವು ಜೋಬಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಎಲ್ಲಂದ್ರೆ ಯಾವಾಗ ನಿಮಗೆ ಬೇಕಾದ್ರೂ ನೀವು ಇನ್ಸುಲಿನ್ ತಗೊಂಡು ಇಮಿಡಿಯೇಟ್ ಆಗಿ ಊಟ ತಿಂಡಿ ಮಾಡ್ಬೋದು. ಇದು ಪಾರ್ಟ್ ಆಫ್ ಟೆಕ್ನಾಲಜಿ. ಇನ್ನೂ ಮುಂದೆ ಹೋಗ್ಬಿಟ್ಟು ಈಗ ನಾನು ಹೇಳಿದ್ದೆ ಮುಂಚೆನೆ, ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಕರಿತೀವಿ ನಾವು. ಸಣ್ಣದ ಒಂದು ಸ್ಟಿಕ್ಕರ್ ತರ ಇರುತ್ತೆ, ಅದನ್ನ ನೀವು ನಿಮ್ಮ ತೋಳಿಗೆ ಅಂಟಿಸ್ಕೊಂಡ್ರೆ ಸಾಕು, ಸಣ್ಣ ಸ್ಟಿಕ್ಕರ್ ಬರುತ್ತೆ. ನಿಮ್ಮ ಮೊಬೈಲ್ಗೆ ಮತ್ತು ವೈದ್ಯರ ಮೊಬೈಲ್ಗೆ ಕೂಡ ನಿಮ್ಮ ಶುಗರ್ ರಿಯಲ್ ಟೈಮ್ ನಲ್ಲಿ ಈಗ ಎಷ್ಟಿದೆ ಅನ್ನೋದು ಕಂಟಿನ್ಯೂಸ್ ಆಗಿ ಆ ಶುಗರ್ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇರ್ತದೆ. ಅದನ್ನ ನೋಡ್ಕೊಂಡು ನಾವು ಇನ್ಸುಲಿನ್ ನಾವು ಅಡ್ಜಸ್ಟ್ ಮಾಡಕ್ಕೆ ಸಾಧ್ಯ. CGM ಅನ್ನೋದು ಆಲ್ಮೋಸ್ಟ್ ರೆವಲ್ಯೂಷನ್ ಆಗಿದೆ. ಸಕ್ಕರೆ ಕಾಯಿಲೆ ಟ್ರೀಟ್ಮೆಂಟ್ ನ ತುಂಬಾನೇ ಬದಲಾಯಿಸ್ಬಿಟ್ಟಿದೆ. ಈಗ ನಾವು ಏನ್ ತಿಂದ್ರೆ ಎಷ್ಟಾಗುತ್ತೆ ಶುಗರ್ ಇದ್ರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಸರಿಯಾಗಿ ನಾವು ಇನ್ಸುಲಿನ್ ಮಾತ್ರ ನಾವು ಅಡ್ಜಸ್ಟ್ ಮಾಡೋದಕ್ಕೆ ಸಾಧ್ಯ. ಈ ಹೈಪೋಗ್ಲೈಸಿಮಿಯಾ ಅಥವಾ ಶುಗರ್ ಲೋ ಆಗೋಷ್ಟಿಗೆ ಅಲಾರ್ಮ್ ಬರುತ್ತೆ. ಯಾವಾಗ ಶುಗರ್ 70ಗಿಂತ ಕಡಿಮೆ ಆಗುತ್ತೆ, ನಮ್ಮ ಮೊಬೈಲ್ ನಲ್ಲಿ ಅಲಾರ್ಮ್ ಬರುತ್ತೆ, ಇಮಿಡಿಯೇಟ್ ಆಗಿ ನಾವು ಹೋಗಿ ತಿನ್ಬೋದು. ಇವೆಲ್ಲ ಪಾರ್ಟ್ ಆಫ್ ಟೆಕ್ನಾಲಜಿ. ಸೊ ಇವೆಲ್ಲ ಬಂದು ನಮ್ಮ ಸಕ್ಕರೆ ಕಾಯಿಲೆಯ ಸಕ್ಕರೆ ಕಾಯಿಲೆ ಜೊತೆಗೆ ನಮ್ಮ ಜೀವನವನ್ನ ಆದಷ್ಟು ಸುಗಮಗೊಳಿಸ್ತಾ ಇದಾವೆ. ಈಗ ಇನ್ನೂ ಮುಂದೆ ಹೋಗ್ಬೇಕು ಅಂದ್ರೆ ಇನ್ಸುಲಿನ್ ಪಂಪ್ ಅಂತ ಕರಿತೀವಿ ನಾವು. ಆರ್ಟಿಫಿಷಿಯಲ್ ಪ್ಯಾಂಕ್ರಿಯಾಸ್, ಸಣ್ಣದೊಂದು ಪ್ಯಾಚ್ ಹೊಟ್ಟೆಗೆ ಅಂಟಿಸ್ಕೊಂಡು ಅದಕ್ಕೆ ನಾವು ಇನ್ಸುಲಿನ್ ನ ವಯಲ್ ನ ಅಥವಾ ರೀಫಿಲ್ ನ ಹಾಕ್ಸ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಅದು ಇನ್ಸುಲಿನ್ ನ ದೇಹಕ್ಕೆ ಡೆಲಿವರಿ ಮಾಡ್ತಾ ಇರ್ತದೆ. ಶುಗರ್ ಚೆಕ್ ಮಾಡುತ್ತೆ, ಎಷ್ಟು ಕೊಡಬೇಕು ಡೆಲಿವರಿ ಮಾಡ್ತಾ ಇರುತ್ತೆ. ಇದನ್ನು ನಾವು ಇನ್ಸುಲಿನ್ ಪಂಪ್ ಅಂತ ಕರಿತೀವಿ. ಟೈಪ್ 1 ಡಯಾಬಿಟಿಸ್ ರೋಗಿಗಳಲ್ಲಿ ಈ ಪಂಪ್ ತುಂಬಾನೇ ಅತ್ಯವಶ್ಯಕ. ಅಂದ್ರೆ ಡಯಾಬಿಟಿಸ್ ಹೋಗುವ ಹಾದಿಯನ್ನೇ ಅದು ಬದಲಾಯಿಸ್ಬಿಟ್ಟಿದೆ. ಮುಂಚೆ ಎಲ್ಲ ಎಷ್ಟೋ ತೊಂದರೆಗಳಾಗ್ತಿದ್ದು, ಈಗ ನಾವು ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಿ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಸಕ್ಕರೆ ಕಾಯಿಲೆನ ಮ್ಯಾನೇಜ್ ಮಾಡೋದ್ರಿಂದ ತೊಂದರೆಗಳಾಗೋದನ್ನ ನಾವು ಆದಷ್ಟು ತಪ್ಪಿಸಬಹುದು.